ಸರ್ ನಿಮ್ಮ ಹೆಸರು? ಹೆಸರು ಶೇಖರ್ ಪೂಜಾರಿ. ಓಕೆ, ಏನು ಮಾಡ್ಕೊಂಡಿದ್ದೀರಾ ನೀವು? ನಾವು ಕೂಲಿ ರೈತರು? ರೈತರಲ್ಲ ಕೂಲಿ. ಓಕೆ, ಈಗ ಎಲೆಕ್ಷನ್ ಬಂದದೆ, ಇಲೆಕ್ಷನ್ ಬಂದದ. ಹಾಂ, ಯಾರು ವೋಟ್ ಮಾಡ್ತೀವಿ? ಓಟು BJPಗೆ ನಮ್ಮದು. ಈಗ ವೋಟ್ ಯಾರಿಗೆ ಹಾಗಾದ್ರೆ? ಓಟ್ ಹಾಕೋದು BJPಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ ನಿಮಗೆ. ಅಣ್ಣ ನಿಮ್ಮ ಹೆಸರು? ಹೆಸರು ಲಕ್ಷ್ಮಣ. ಏನು ಮಾಡ್ಕೊಂಡಿದ್ರಿ? ಕೂಲಿ ಕೆಲಸ. ಓಕೆ, ಈಗ ಎಲೆಕ್ಷನ್ ಬಂದಿದೆ, ನೀವು ಯಾರು ವೋಟ್ ಮಾಡ್ತೀರಿ? ಓಟು BJPಗೆ. BJPಗೆ, ಕಾಗೇರಿ ಅವರಿಗೆ. ಓಕೆ ಅಕ್ಕ, ನಿಮ್ಮ ಹೆಸರು? ರಾಧಾ. ಏನು ಮಾಡ್ಕೊಂಡಿದ್ರಿ? ಕೂಲಿ ಕೆಲಸ ಮಾಡ್ಕೊಂತೀವಿ. ಓಕೆ, ಈಗ ಎಲೆಕ್ಷನ್ ಬಂದದೆ, MP ಎಲೆಕ್ಷನ್, ಯಾರಿಗೆ ವೋಟ್ ಮಾಡ್ತೀರಾ? ನಾವು BJPಗೆ ಹೇಳಿ BJP ಮಾಡ್ಬೇಕಂತ ಇದ್ದೀವಿ. ಆದರೆ ಫೈನಲ್ ಆಗಿ ಹೇಳಿ, ಈ ಸಲ BJPಗೋ ಯಾರಿಗೆ ನಿಮ್ಮ ಓಟು? BJP. ಅಣ್ಣ ನಿಮ್ಮ ಹೆಸರು? ಶಿವಾಜಿ. ಏನು ಮಾಡ್ಕೊಂಡಿದ್ದೀರಾ? ಕೂಲಿ ಕೆಲ. ಓಕೆ, ಇದೇ ಸ್ಥಳೀಯರು, ಇದೇ ಊರವರ ನೀವು? ನಾವು ಇದವರು. ಓಕೆ, ಈಗ ಎಲೆಕ್ಷನ್ ಬಂದಿದೆ, ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ನಾವೆಲ್ಲ ಇದು BJP ಓಟು. BJP, ಕಾಗೇರಿ ಅವರಿಗೆ. ಹ್ಞೂ, ಕಾಗೇರಿ ಅವ್ರಿಗೆ ಮಾಡ್ತೀರಾ? ಹೇಳಿ. ಹೌದು. ಹಾಗೆ ಅಕ್ಕ ನಿಮ್ಮ ಹೆಸರು? ಶಶಿಕಲಾ. ಏನು ಮಾಡ್ಕೊಂಡಿದ್ರಿ? ಕೂಲಿ ಕೆಲಸ. ಓಕೆ, ಈಗ MP ಎಲೆಕ್ಷನ್ ಬಂದಿದೆ, ಯಾರಿಗೆ ವೋಟ್ ಮಾಡ್ತೀರಾ? ಮೋದಿಯವರು BJP. ನಿಮ್ಮ ಓಟ್ ಯಾರಿಗೆ? ಕಾಗೇರಿ. ನಿಮ್ಮ ಓಟು ಯಾರಿಗೆ? ಕಾಗೇರಿ. ಅಣ್ಣ ನಿಮ್ಮ ಹೆಸರು? ಕರಿಯಪ್ಪ. ಯಾರಿಗೆ ವೋಟ್ ಹಾಕ್ತೀರಾ ಈ ಸಲ MP ಎಲೆಕ್ಷನ್ಗೆ? BJP ಅಂತ ಜೋರಾಗಿ ಹೇಳಿ. BJP. BJP ವೋಟ್ ಹಾಕ್ತೀರಾ? ಓಕೆ, ಬರಲಿ.